16ನೇ ಶತಮಾನ. ದಕ್ಷಿಣ ಭಾರತದಲ್ಲಿ ಒಬ್ಬ ಚಕ್ರವರ್ತಿ ತನ್ನ ಆಳ್ವಿಕೆಯಲ್ಲಿ ಒಂದೇ ಒಂದು ದೊಡ್ಡ ಯುದ್ಧವನ್ನು ಸೋಲಲೇ ಇಲ್ಲ. ಅಷ್ಟೇ ಅಲ್ಲ, ಎದುರಾಳಿಯ ಅಜೇಯ ಕೋಟೆಯೊಂದನ್ನು ಗೆಲ್ಲೋಕೆ ಆತ ಪ್ರಕೃತಿಯ ನಿಯಮಗಳನ್ನೇ ಬಗ್ಗಿಸಿ ಉಕ್ಕಿ ಹರಿಯುತ್ತಿದ್ದ ನದಿಯ ದಿಕ್ಕನ್ನೇ ಬದಲಿಸಿಬಿಟ್ಟ. ಇದು ಭಾರತ ಇತಿಹಾಸ ಕಂಡ ಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬರಾದ ಶ್ರೀಕೃಷ್ಣ ದೇವರಾಯರ ಸೇನಾತಂತ್ರ ಮತ್ತು ರಾಜತಾಂತ್ರಿಕತೆಯ ರೋಚಕ ಕಥೆ. ಕನ್ನಡ ರಾಜ್ಯ ರಮಾರಮಣ, ಮೂರು ರಾಯರ ಘಟ್ಟ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಈ ಬಿರುದುಗಳು ಸುಮ್ಮನೆ ಬಂದಿದ್ದಲ್ಲ. ಇವೆಲ್ಲವೂ ಅವರ ಸಾಧನೆಗಳ ಪ್ರತಿಬಿಂಬ. ಇವರ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಗುರುತಿಸಲಾಗಿತ್ತು ಎಂದರೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಕೃಷ್ಣದೇವರಾಯನನ್ನು ಅಂದಿನ ಹಿಂದೂಸ್ಥಾನದ ಅತ್ಯಂತ ಶಕ್ತಿಶಾಲಿ ರಾಜ ಎಂದು ಕರೆದಿದ್ದಾನೆ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಈತ ಅತ್ಯಂತ ಪರಿಪೂರ್ಣ ಮತ್ತು ಎಲ್ಲರೂ ಗೌರವದಿಂದ ಭಯಪಡುವ ರಾಜ ಎಂದು ಬರೆದಿದ್ದಾನೆ.